ಇವತ್ತಿನ ಒಂದು ವಿಡಿಯೋದಲ್ಲಿ 2024 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಆ ಒಂದು ಕ್ವಶನ್ ಪೇಪರ್ನ ಸೆಕ್ಷನ್ ಬಿ ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್ ಅನ್ನ ಹೇಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಸೊ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ಸ್ ಏನಿದೆ ಅದನ್ನ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಹೋಗೋಣ. ಸೊ ನೋಡಿ, ಎಕ್ಸ್ ಲಿಮಿಟೆಡ್ ಒಪ್ಟೈನ್ ಲೋನ್ ಆಫ್ ₹60 lakh. ಎಕ್ಸ್ ಲಿಮಿಟೆಡ್ 60 ಲಕ್ಷ ಲೋನ್ ಅನ್ನ ತಗೊಂಡಿದೆ ಆನ್ 1st April 2022 ಫ್ರಮ್ ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್ ಇಂದ 1st April 2022 ನಲ್ಲಿ 60 lakh ಲೋನ್ಸ್ ಅನ್ನ ಎಕ್ಸ್ ಲಿಮಿಟೆಡ್ ತಗೊಂಡಿದೆ. ಟು ಬಿ ಕ್ಯಾಪಿಟಲೈಸ್ಡ್ ಆಸ್ ಅಂಡರ್. ಟು ಬಿ ಕ್ಯಾಪಿಟಲೈಸ್ಡ್ ಆಸ್ ಅಂಡರ್ ಇನ್ ದಿಸ್ ನಥಿಂಗ್ ಬಟ್, ಸೊ ಎಕ್ಸ್ ಲಿಮಿಟೆಡ್ ಏನು 60 ಲಕ್ಷ ಲೋನ್ ತಗೊಂಡಿದೆ ಆ 60 ಲಕ್ಷ ಲೋನ್ ಅನ್ನ ಟು ಬಿ ಯುಟಿಲೈಸ್ಡ್ ಆಸ್ ಅಂಡರ್, ಯಾವೆಲ್ಲ ಪರ್ಪಸ್ಗೆ ಯುಟಿಲೈಸ್ ಮಾಡಿದ್ದೀನಿ, ಕ್ಯಾಪಿಟಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, 60 ಲಕ್ಷ ಲೋನ್ ತಗೊಂಡಿದ್ದಾರೆ. ಟು ಬಿ ಕ್ಯಾಪಿಟಲೈಸ್ಡ್ ಆಸ್ ಅಂಡರ್ ಇನ್ ದಿಸ್ ನಥಿಂಗ್ ಬಟ್ ದಟ್ 60 lakh rupees ಲೋನ್ ಟು ಬಿ ಯುಟಿಲೈಸ್ಡ್ ಆಸ್ ಫಾಲೋಸ್ ಅಂತ ಅರ್ಥ. ಯಾವುದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಬಿಲ್ಡಿಂಗ್ 20 lakh rupees ಯೂಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ 15 lakh rupees ಯೂಸ್ ಮಾಡ್ತಾ ಇದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ 10 lakh ಯೂಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಆಫ್ ವೆಹಿಕಲ್ 15 lakh ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, 60 ಲಕ್ಷ ಲೋನ್ ತಗೊಂಡಿದ್ದಾರೆ. 60 ಲಕ್ಷ ಲೋನ್ 4 ಪರ್ಪಸ್ಗೆ ಯೂಸ್ ಮಾಡಿದೆ. 20 lakh ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, 15 lakh ಪ್ಲಾಂಟ್ ಅನ್ನ ಮಿಷನರಿ ಪರ್ಚೇಸ್ ಮಾಡಲಿಕ್ಕೆ, 10 lakh ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ, 15 lakh ವೆಹಿಕಲ್ ನ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರೆ. ನೋಡಿ, 4 ಪರ್ಪಸ್ ಇಂದ ಟೋಟಲ್ ಮಾಡಿದ್ರೆ ನಿಮಗೆ 60 lakh rupees ಇದೆ. ಅಂದ್ರೆ 60 ಲಕ್ಷ ಲೋನ್ ತಗೊಂಡು 60 ಲಕ್ಷನ ಪೂರ್ತಿಯನ್ನ ಉಪಯೋಗಿಸಿದ್ದಾರೆ ಅಂತ ಅರ್ಥ. 20 ಲಕ್ಷ ಕಂಪನಿ ಬಿಲ್ಡಿಂಗ್ಗೆ, 15 ಲಕ್ಷ ಪ್ಲಾಂಟ್ ಅಂಡ್ ಮಿಷನರಿಗೆ, 10 ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ಗೆ, 15 ಲಕ್ಷ ವೆಹಿಕಲ್ ನ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಮಾಡಿದಾರಂತೆ. ಇನ್ ಮಾರ್ಚ್ 2023 ಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಬಿಲ್ಡಿಂಗ್ ವಾಸ್ ಕಂಪ್ಲೀಟೆಡ್. ಅಂದ್ರೆ 23 ನಲ್ಲಿ ಕಂಪನಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದು ಕಂಪ್ಲೀಟ್ ಆಗುತ್ತಂತೆ. ಅಂಡ್ ಪ್ಲಾಂಟ್ ಅಂಡ್ ಮಿಷನರಿ ವಿಚ್ ವಾಸ್ ರೆಡಿ ಫಾರ್ ಇಟ್ಸ್ ಇಂಟೆಂಡೆಡ್ ಯೂಸ್. ಏನು ಪ್ಲಾಂಟ್ ಅಂಡ್ ಮಿಷನರಿ ತಗೊಂಬರ್ತದೆ ಅವೆಲ್ಲ ಯೂಸ್ ಮಾಡಕ್ಕೆ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಟೋಟಲ್ ಇಂಟ್ರೆಸ್ಟ್ ಚಾರ್ಜ್ ಬೈ ವಿಜಯ ಬ್ಯಾಂಕ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ 31st March 2023 7,20,000. ನೋಡಿ, ಟೋಟಲ್ ಇಂಟ್ರೆಸ್ಟ್ ಏನ್ ಚಾರ್ಜ್ ಮಾಡಿದೆ ವಿಜಯ ಬ್ಯಾಂಕು 7,20,000 ಚಾರ್ಜ್ ಮಾಡಿದೆ. ದಿಸ್ 7,20,000 ಇಂಟ್ರೆಸ್ಟ್ ಫಾರ್ ಒಬ್ಟೈನಿಂಗ್ ಲೋನ್ ಆಫ್ ₹60 lakh. 60 ಲಕ್ಷ ಲೋನ್ ಏನ್ ತಗೊಂಡಿದ್ದಾರೆ ಆ 60 ಲಕ್ಷ ಲೋನ್ಗೆ ಆ ವಿಜಯ ಬ್ಯಾಂಕು ಟೋಟಲ್ ಆ ಒಂದು ಫಿನಾನ್ಷಿಯಲ್ ಇಯರ್ 7,20,000 ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದೆ. ಹೌ ಡು ಯು ಟ್ರೀಟ್ ದ ಟೋಟಲ್ ಇಂಟ್ರೆಸ್ಟ್ ಚಾರ್ಜ್ಡ್ ಆನ್ ಲೋನ್? ಹೇಗೆ ನೀವು ಆ ಟೋಟಲ್ ಇಂಟ್ರೆಸ್ಟ್ ಅನ್ನ ನೀವು ಟ್ರೀಟ್ ಮಾಡ್ತೀರಾ ವಿಚ್ ಇಸ್ ಚಾರ್ಜ್ಡ್ ಆನ್ ಲೋನ್ ಮೇಲೆ, ಚಾರ್ಜ್ ಮಾಡಿರೋದ್ರ ಮೇಲೆ ಅಂತ ನೋಡಿ. 60 ಲಕ್ಷ ಲೋನ್ ತಗೊಂಡಿದೆ ಎಕ್ಸ್ ಲಿಮಿಟೆಡ್. 60 ಲಕ್ಷಕ್ಕೆ 7,20,000 ಇಂಟ್ರೆಸ್ಟ್ ಅನ್ನ ಆ ವಿಜಯ ಬ್ಯಾಂಕ್ ಚಾರ್ಜ್ ಮಾಡಿದೆ. ಸೊ ಆ 7,20,000 ಇಂಟ್ರೆಸ್ಟ್ ಅನ್ನ ಹೇಗೆ ಚಾರ್ಜ್ ಮಾಡಿದೆ ನಾವು ತೋರಿಸ್ಬೇಕಾಗುತ್ತೆ. ಯಾಕೆಂದ್ರೆ 60 ಲಕ್ಷಕ್ಕೆ 7,20,000 ಆಗಿದೆ. ಸೊ ಆ 7,20,000 ಇಂಟ್ರೆಸ್ಟ್ ಅನ್ನ ಯಾವ್ಯಾವ ಪರ್ಪಸ್ ಇಂದ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದೀವಿ ನಾವು ತೋರಿಸ್ಬೇಕು. ಯಾಕಂದ್ರೆ 60 ಲಕ್ಷನ ನಾವು 4 ಪರ್ಪಸ್ಗೆ ಯೂಸ್ ಮಾಡಿದೀವಿ. ಯಾವ್ಯಾವ ಪರ್ಪಸ್ ಇಂದ ಎಷ್ಟೆಷ್ಟು ಇಂಟ್ರೆಸ್ಟ್ ಬರುತ್ತೆ ನಮ್ಗೆ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಹೇಗೆ ನೀವು ಆ ಟೋಟಲ್ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದರೆ ಹೇಗೆ ತೋರಿಸ್ಬೇಕು ಅಂತ ಹೇಳಿದ್ರೆ, ಸೊ ಸಿಂಪಲ್ ಆಗಿ ಅಂತ ನಾವು ತೋರಿಸ್ಬೇಕಾಗುತ್ತೆ. ಹಾಗಾಗಿ 4 ಕಾಲಮ್ಸ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಅಂತಾನೂ ಆದ್ರೂ ಹಾಕೊಳ್ಳಿ ಅಥವಾ ಪರ್ಪಸ್ ಪರ್ಪಸ್ ಅಂತ ಬೇಕಾದ್ರೂ ಹಾಕೊಳ್ಳಿ. ಪರ್ಪಸ್ ಆಫ್ ಲೋನ್. ಸೆಕೆಂಡ್ ಅಮೌಂಟ್ ಲೋನ್ ಅಮೌಂಟ್, ಎಷ್ಟು ಲೋನ್ ತಗೊಂಡಿದ್ದಾರೆ. ಥರ್ಡ್ ಒನ್ ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್. ಸೊ ಲಾಸ್ಟ್ ಕಾಲಮ್ ಒಂದು ಬಾರೋಯಿಂಗ್ ಕಾಸ್ಟ್. ನೋಡಿ ಈಗ, ಸೊ ನಮಗೆ ಕ್ವಶನ್ ಅಲ್ಲಿ ಈಗ 60 ಲಕ್ಷ ಲೋನ್ ತಗೊಂಡೋದಕ್ಕೆ 7,20,000 ಅಂತ ಇಂಟ್ರೆಸ್ಟ್ ಹೇಳಿದ್ದಾರೆ. ಈ 60 ಲಕ್ಷನ 4 ಪರ್ಪಸ್ಗೆ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಕ್ಕೆ 20, ಪ್ಲಾಂಟ್ ಅಂಡ್ ಮಿಷನ್ 15, ವರ್ಕಿಂಗ್ ಕ್ಯಾಪಿಟಲ್ಗೆ 10, ಮತ್ತೆ ವೆಹಿಕಲ್ ನ ಪರ್ಚೇಸ್ ಮಾಡ್ಲಿಕ್ಕೆ 15. ಸೊ 60 ಲಕ್ಷ 4 ಪರ್ಪಸ್ಗೆ ಯೂಸ್ ಮಾಡಿದೀವಿ. ಸೊ ಈ 60 ಲಕ್ಷಕ್ಕೆ 7,20,000 ಆದ್ರೆ ಆಯಾ ಪರ್ಪಸ್ ಇಂದ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದೀವಿ ನಮಗೆ ಗೊತ್ತಿಲ್ಲ. ಸೊ ಯಾವಾಗ ಸೊ ಇಂಟ್ರೆಸ್ಟ್ ರೇಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಟೋಟಲ್ ಲೋನ್ ಅಮೌಂಟು ಕೊಟ್ಟಿದ್ದಾರೆ, ಟೋಟಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಬಟ್ ಟೋಟಲ್ ಲೋನ್ ಅಮೌಂಟ್ ನ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ಗೆ ಅಥವಾ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡಿದ್ದೀರಾ, ಯಾವ್ಯಾವ ಪರ್ಪಸ್ಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಅಂತ ಗೊತ್ತಿಲ್ಲ ಅಂದ್ರೆ ನಾವು ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟ್ ನಾವು ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್.
ಸೊ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್. ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಹೇಗೆ ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ನೋಡಿ, ಟೋಟಲ್ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾ ಇದೀವಿ ಅಂದ್ರೆ 7,20,000 ಟೋಟಲ್ ಇಂಟ್ರೆಸ್ಟ್ ನ ಚಾರ್ಜ್ ಮಾಡ್ತಾ ಇರೋದು. 7,20,000 ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಟೋಟಲ್ ಇಂಟ್ರೆಸ್ಟ್ ಫಾರ್ ದಿ ಇಯರ್ ಎಂಡಿಂಗ್ 7,20,000 ಡಿವೈಡೆಡ್ ಬೈ ಟೋಟಲ್ ಲೋನ್. ಎಷ್ಟು ಲೋನ್ ಅನ್ನ ಚಾರ್ಜ್ ಮಾಡಿ, ಟೋಟಲ್ ಎಷ್ಟಪ್ಪ ಲೋನ್ ಅಪ್ಪ ಇರೋದು ಅಂತ ಹೇಳಿದ್ರೆ, ಟೋಟಲ್ ಲೋನ್ ಬಂದು ದಟ್ ಈಸ್ 60 lakh. ಟೋಟಲ್ ಲೋನ್ ಬಂದು 60 lakh ಇದೆ. ಟೋಟಲ್ ಇಂಟ್ರೆಸ್ಟ್ 7,20,000 ಇದೆ. 7,20,000 ಡಿವೈಡೆಡ್ ಬೈ 60 lakh ಇಂಟು 100 ಮಾಡಿದ್ರೆ ನಮಗೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 12% ಸಿಗುತ್ತೆ. ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ 12%. ಈಗ ನೋಡಿ ಕ್ವಶನ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ, ಹೇಗೆ ಆನ್ಸರ್ ಮಾಡಬೇಕು ಅಂತ ಜಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಟೋಟಲ್ ಕಂಪನಿ ಲೋನ್ ತಗೊಂಡಿರೋದು ಎಷ್ಟಪ್ಪ? 60 ಲಕ್ಷ ಲೋನ್ ತಗೊಂಡಿದೆ. 60 ಲಕ್ಷನ ಫಸ್ಟ್ ಯಾವ್ಯಾವ ಪರ್ಪಸ್ಗೆ ಯೂಸ್ ಮಾಡಿದೆ ನೋಡಿ. ಫಸ್ಟ್ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಬಿಲ್ಡಿಂಗ್ 20 lakh ಯೂಸ್ ಮಾಡ್ತಿದ್ದಾರೆ. ಸೊ ತಗೊಳ್ಳಿ, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಟೋಟಲ್ ಕಂಪನಿ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಬಿಲ್ಡಿಂಗ್. ಕಂಪನಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡಲಿಕ್ಕೆ ಸೊ ಟೋಟಲ್ ಔಟ್ ಆಫ್ 60 lakh ಅಲ್ಲಿ ಟೋಟಲ್ ಎಷ್ಟು ಲೋನ್ ಅಮೌಂಟ್ ಯೂಸ್ ಮಾಡೋದು? 20 lakh ಯೂಸ್ ಮಾಡ್ತಾ ಇದ್ದಾರೆ. 20 lakh. ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ 20 ಲಕ್ಷ ಲೋನ್ ಅಮೌಂಟ್ ತಗೊಂಡಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಟ್ಟಿಲ್ಲ. ಸಪೋಸ್ ಅಲ್ಲಿ ಕೊಟ್ಟಿದ್ರೆ ಅದೇ ತಗೋಬೇಕಿತ್ತು, ಅಲ್ಲಿ ಕೊಟ್ಟಿಲ್ಲ. ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 12% ಇದೆ. 20 lakh ಮೇಲೆ 12% ಮಾಡಿದ್ರೆ 2,40,000 ಬರುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಪರ್ಪಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ. ಪ್ಲಾಂಟ್ ಅಂಡ್ ಮಿಷನರಿನ ಪರ್ಚೇಸ್ ಮಾಡಕ್ಕೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ? 15 lakh rupees ಅನ್ನ ಲೋನ್ ಅಮೌಂಟ್ ಯೂಸ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 12% ಇದೆ. ಸೊ ನೀವು ಒಂದು ಏನು 7 lakh, ನಾವು 15 lakh ಮೇಲೆ ನೀವು 12% ಮಾಡಬೇಕು. 15 lakh ಲೋನ್ ಏನು ತಗೊಂಡಿದ್ದಾರೆ ಇಂಟು 12% ಮಾಡಿದ್ರೆ ಸೊ ನಮಗೆ 1,80,000 ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಸೆಕೆಂಡ್ ಪಾಯಿಂಟ್, ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ 15 lakh ಲೋನ್ ಅಮೌಂಟ್ ಇದೆ. ಸೊ 12% ನಾವೇ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಈ 15 lakh ಮೇಲೆ 12% ಮಾಡಿದ್ರೆ 1,80,000 ಬರುತ್ತೆ. ಇದು ಸೆಕೆಂಡ್ ಪರ್ಪಸ್ ಯೂಸ್ ಮಾಡೋದು. ಥರ್ಡ್ ಪರ್ಪಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಪರ್ಪಸ್. ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡ್ತಾ ಇದಾರಪ್ಪ? 10 lakh rupees ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. 10 lakh rupees. 12% ಇಂಟ್ರೆಸ್ಟ್ ರೇಟ್ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ 10 lakh ಮೇಲೆ ನೀವು 12% ಮಾಡಿದ್ರೆ ನಿಮಗೆ ಯೂಶುವಲ್ ಆಗಿ 1,20,000 ನಮಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ 10 ಲಕ್ಷ ಲೋನ್ ತಗೊಂಡಿದ್ದಾರೆ. 12% 1,20,000. ದೆನ್ ಲಾಸ್ಟ್ ಒನ್, ಪರ್ಚೇಸ್ ಆಫ್ ವೆಹಿಕಲ್. ಪರ್ಚೇಸ್ ಆಫ್ ವೆಹಿಕಲ್ಗೆ 15 ಲಕ್ಷ ಲೋನ್ ತಗೊಂಡಿದ್ದಾರಂತೆ. ಇವು ಲೋನ್ ಅಮೌಂಟ್ ಯೂಸ್ ಮಾಡ್ತಾ ಇದ್ದಾರೆ. 12% ಇಂಟ್ರೆಸ್ಟ್ ರೇಟ್ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನಮಗೆ 1,80,000 ಆಸ್ ಯೂಶುವಲ್ ಸೇಮ್ ಅಮೌಂಟ್ ಇರೋದ್ರಿಂದ ಸೇಮ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಸಿಗುತ್ತೆ. 1,80,000 ಸಿಗುತ್ತೆ. ಸೊ ನೋಡಿ, ಇದು ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಏನಪ್ಪಾ ಅಂದ್ರೆ, ಸೊ ಈಗ ಸೊ ನಮಗೆ ಸೊ ಟೋಟಲ್ ನೀವು ಮಾಡಿದ್ರೆ, ಟೋಟಲ್ ಅಮೌಂಟ್ ಅನ್ನ ಟೋಟಲ್ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟ್ ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಮಾಡಿದ್ರೆ ಸೊ ನಿಮಗೆ ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಗ್ರ್ಯಾಂಡ್ ಟೋಟಲ್ ಮಾಡಿದ್ರೆ ಸೊ ನಮಗೆ 1 lakh ಟೋಟಲ್ ಮಾಡಿದ್ರೆ ಸೊ 20 lakh 15 plus 10 plus 15 ಮಾಡಿದ್ರೆ ಟೋಟಲ್ ಲೋನ್ ಅಮೌಂಟ್ 60 lakh. ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ 60 lakh rupees ಬರುತ್ತೆ. ಸೊ ನಮ್ಗೆ ಇಂಟ್ರೆಸ್ಟ್ ರೇಟ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, 12% ಇರುತ್ತೆ. ಸೊ ನೀವು 60 lakh ಮೇಲೆ 12% ಆದ್ರೂ ಮಾಡಿ,
ಅಥವಾ ಲಾಸ್ಟ್ ಕಾಲಮ್ನ ಬಾರೋಯಿಂಗ್ ಕಾಸ್ಟ್ ಕಾಲಮ್ನ ಟೋಟಲ್ ಮಾಡಿ ನಿಮಗೆ 7,20,000 ಟೋಟಲ್ ಸಿಗುತ್ತೆ. ಸೊ ಇದು ಟೋಟಲ್ ಬಾರೋಯಿಂಗ್ ಕಾಸ್ಟ್ ಅಂತ ಕರಿತೀವಿ. ಅದನ್ನೇ ನಮ್ಗೆ ಹೇಳಿರೋದಲ್ಲಿ ಹೌ ಡು ಯು ಟ್ರೀಟ್ ಟೋಟಲ್ ಇಂಟ್ರೆಸ್ಟ್ ಚಾರ್ಜ್ ಆನ್ ಲೋನ್ ಅಂದರೆ ಟೋಟಲ್ 60 ಲಕ್ಷ ಲೋನ್ ತೊಗೊಂಡ್ರದಕ್ಕೆ 7,20,000 ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ದಾರೆ. ಈ 60 ಲಕ್ಷ ಲೋನನ್ನು ಮೇಲೆ 4 ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ. ಯಾವ್ಯಾವ ಪರ್ಪಸ್ಸಿಂದ ಎಷ್ಟೆಷ್ಟು ಇಂಟ್ರೆಸ್ಟ್ ಬರುತ್ತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಆ ಟೋಟಲ್ ಲೋನ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟನ್ನು ಹಾಕಿಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಕಾಸ್ಟ್ ಬರುತ್ತೆ. ಕ್ವಶನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದರೆ ಇದ್ದಾಗ ಟೋಟಲ್ ಲೋನ್ ಅಮೌಂಟ್ ಟೋಟಲ್ ಇಂಟ್ರೆಸ್ಟ್ ಇರುತ್ತೆ. ಸೊ ನಾವು ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಸ್ಗೆ ನಿಮಗೆ ಆನ್ಸರ್ಸು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಈ ಒಂದು ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಕಮೆಂಟ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಸೊ ಥ್ಯಾಂಕ್ ಯು.